ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ನಾಳೆ ಸೋಮವಾರ ನಾಗಪಂಚಮಿ ಇದೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ನವನಾಗ ಸ್ತೋತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾಗಕುಲ ಬೇರೆ, ಸರ್ಪಕುಲ ಬೇರೆ, ಎರಡು ಒಂದೇ ಅಲ್ಲ. ಆಮೇಲೆ ನೋಡಿ, ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹಾವಿನ ದ್ವೇಷ 12 ಜನ್ಮಗಳ ತನಕ ಇರ್ತದೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಯಾರಿಗೆ ಸರ್ಪದೋಷ ಇದೆ, ಸರ್ಪ ಶಾಪ ಇದೆ, ಕಾಳ ಸರ್ಪ ದೋಷ ಇದೆ, ಕುಲನಾಗ ಸರ್ಪ ದೋಷ ಇದೆ, ಅಂದರೆ ಇಡೀ ಕುಲಕ್ಕೆ ಇರುತ್ತೆ ಆ ಸರ್ಪದೋಷ. ಕೆಲವೊಂದು ವ್ಯಕ್ತಿಗಳಿಗಿರುತ್ತೆ, ಕೆಲವು ಕಡೆ ಇಡೀ ಪೂರ್ತಿ ಅವರ ಕುಲ, ಆ ಕುಲಕ್ಕೆ ಸರ್ಪದೋಷ ಇರುತ್ತೆ. ನೋಡಿ, ಈ ಸರ್ಪದೋಷ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಹಾವುಗಳನ್ನು ಸಾಯಿಸಿದರೆ, ಅಂದರೆ ಹಾವು ಅಂತಂದರೆ ಇಲ್ಲಿ ನಾರ್ಮಲ್ ಆಗಿರ್ತಕ್ಕಂಥ ಹಾವು ಲೆಕ್ಕಕ್ಕೆ ಬರೋದಿಲ್ಲ. ಕೆಲವು ಕಡೆ ಈ ದೇವರಿಗೆ ಸಂಬಂಧಪಟ್ಟಂತಹ ದೈವಿಕ ಶಕ್ತಿ ಇರ್ತಕ್ಕಂತಹ ನಾಗಗಳನ್ನು, ಸರ್ಪಗಳನ್ನು ನಾವು ಸಾಯಿಸಿದರೆ, ಅದರ ಹುತ್ತಗಳನ್ನು ಹೊಡೆದಾಕಿ ನಾವು ಮನೆ, ಫ್ಯಾಕ್ಟ್ರಿ, ಆಫೀಸು ನಮಗೆ ಬೇಕಾದಂಗೆ ಯೂಸ್ ಮಾಡ್ಕೊಂಡಿದ್ರೆ, ಅಂದರೆ ಅದರ ಮನೆಯನ್ನು ಹೊಡೆದಾಕಿ ಅಲ್ಲಿ ನಾವು ಮನೆ ಕಟ್ಕೊಂಡಿದ್ರೆ, ಅಥವಾ ಆ ಒಂದು ನಾಗ ಕುಲವನ್ನೇ, ಆ ಸರ್ಪ ಕುಲವನ್ನೇ ನಾಶ ಮಾಡಿದರೆ, ಅಂದರೆ ಅದು ಫ್ಯಾಮಿಲಿ ಜೊತೆ ಇರ್ತದೆ, ಹೆಂಡತಿ ಮಕ್ಕಳು ಮರಿಯೆಲ್ಲ ಒಂದು ಕಡೆ ಇರ್ತದೆ ಅಂತ ಇಟ್ಕೊಳ್ಳಿ. ಆದರೆ ಎಲ್ಲವನ್ನು ಒಟ್ಟಾಗಿ ನಾಶ ಮಾಡಿದರೆ ಅದು ಕುಲನಾಗ ಸರ್ಪದೋಷ ಅಂತ ಹೇಳ್ತಾರೆ. ಅಂದರೆ ಆ ನಾಗ ಕುಲದ ಸಂತತಿಯನ್ನು ನಾವು ಸಂಪೂರ್ಣವಾಗಿ ಹಾಳು ಮಾಡಿದರೆ ನಮ್ಮ ಇಡೀ ಕುಟುಂಬಕ್ಕೆ ಆ ಸರ್ಪದೋಷ ಬರುತ್ತೆ. ಕುಲನಾಗ ಸರ್ಪದೋಷ ಅಂತ ಹೇಳ್ತಾರೆ. ಈ ಸರ್ಪದೋಷ, ಸರ್ಪಶಾಪ, ಕಾಳ ಸರ್ಪದೋಷ ಇವೆಲ್ಲ ವ್ಯಕ್ತಿಗಳಿಗೆ ಬರುತ್ತೆ, ಇಂಡಿವಿಜುವಲ್ ಆಗಿ ವ್ಯಕ್ತಿಗಳಿಗೆ ಬರುತ್ತೆ. ಬಟ್ ಕುಲನಾಗ ಸರ್ಪದೋಷ ಇಡೀ ಕುಟುಂಬಕ್ಕೆ ಬರುತ್ತೆ. ತುಂಬ ಡೇಂಜರ್ಸ್ ಇದು. ಇಡೀ ಕುಲಕ್ಕೆ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಹಾವುಗಳನ್ನು ಸಾಯಿಸಿರ್ತಾರೆ, ಅದು ದೋಷ ಬರುತ್ತೆ. ಕೆಲವೊಂದು ಹಾವುಗಳನ್ನು ಹೊಡೆದಾಕಿ ಸಾಯಿಸಿರ್ತಾರೆ, ಅದರಿಂದ ಅದು ಶಾಪ ಹಾಕಿರುತ್ತೆ. ಆ ಹಾವಿನ ಆತ್ಮ ಶಾಪ ಹಾಕಿರ್ತದೆ. ನೋಡಿ, ಕೆಲವರು ನಮ್ಮ ಹತ್ರ ಬರ್ತಾರೆ, ಸರ್ಪದೋಷ ಇದೆ ಅಂತ ಅಂದ್ಬಿಟ್ಟು, ಅಂದರೆ ಅವರ ಜಾತಕದಲ್ಲಿ ಸರ್ಪದೋಷ ಇದೆ ಅಂತ ಬರ್ತಾರೆ. ಅಂಥವರಿಗೆ ನಾನು ಸಂಮೋಹಿನಿ ವಿದ್ಯೆಗೆ ಒಳಪಡಿಸಿ, ಅಂದರೆ ಹಿಪ್ನೋಸಿಸ್ಗೆ ಒಳಪಡಿಸಿ ನಾನು ನೋಡಿದಾಗ ಅವರ ದೇಹದಲ್ಲಿ ಒಂದು ಹಾವಿನ ಆತ್ಮಗಳಿರ್ತದೆ. ಆ ಹಾವಿನ ಆತ್ಮವನ್ನು ಕರೆಸಿ ಮಾತಾಡಿಸಿ ಅದಕ್ಕೆ ಮುಕ್ತಿ ಕೊಡಿಸ್ಬಿಡ್ತೀವಿ. ಇದು ಸಂಮೋಹಿನಿ ವಿದ್ಯೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಕ್ರಿಯೆ. ಆದರೆ ಇಲ್ಲಿ ನಾವು ತಂತ್ರ, ಮಂತ್ರ, ಯಂತ್ರ, ಈ ಮಂತ್ರಗಳ ಜಪದ ಮುಖಾಂತರ ಅಥವಾ ಈ ಸರ್ಪಶಾಂತಿ, ನವನಾಗ ಮಂತ್ರ, ಸ್ತೋತ್ರ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿಪೂಜೆ, ಹೋಮ, ವ್ರತ, ಈ ರೀತಿಯ ಒಂದು ಕ್ರಿಯೆಗಳು ಬರ್ತದೆ ಭಕ್ತಿ ಮಾರ್ಗದಲ್ಲಿ. ಅಲ್ಲಿ ನಾವು ಈ ಒಂದು ಕ್ರಿಯೆಗಳ ಮುಖಾಂತರ, ಈ ಕರ್ಮದ ಮುಖಾಂತರ ಇರ್ತಕ್ಕಂತಹ ನಿಮಗೆ ಬಂದಿರತಕ್ಕಂತಹ ಸರ್ಪದೋಷ, ಸರ್ಪಶಾಪ, ಕಾಳ ಸರ್ಪದೋಷ, ಕುಲನಾಗ ಸರ್ಪದೋಷವನ್ನು ನಾವು ತೆಗೆದುಹಾಕಬಹುದು. ಆಮೇಲೆ ಕೆಲವರಿಗೆ ನಾಗಪಾಶ ಇರ್ತದೆ. ಅಂದರೆ ನಾಗಪಾಶ ಅಂತಂದರೆ ಒಂಥರ ಬಂಧನ. ಕೆಲವೊಂದು ಸರ್ಪಗಳು ಏನು ಮಾಡ್ತದೆ, ಅದರ ಶಕ್ತಿಯನ್ನು ಬಳಸಿ ಆ ಕೆಲವು ವ್ಯಕ್ತಿಗಳಿಗೆ ಪಾಶ, ಅಂದರೆ ಯಮಪಾಶ, ನಾಗಪಾಶ, ಈ ಥರ ಬೇರೆ ಬೇರೆ ಪಾಶಗಳೆಲ್ಲ ಬರ್ತದೆ. ಪಾಶ ಅಂತಂದರೆ ಒಂದು ಶಕ್ತಿ ಬಂದ್ಬಿಟ್ಟು ನಮ್ಮನ್ನು ಕಟ್ಟಾಕ್ಬಿಡುತ್ತೆ, ಸುತ್ತಾಕಿ ಬಂಧನ ಮಾಡಿಬಿಡುತ್ತೆ. ಅದಕ್ಕೆ ನಾಗಪಾಶ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಸಮಸ್ಯೆಗಳು ಇರ್ತದೆ ಕೆಲವೊಂದು ವ್ಯಕ್ತಿಗಳಿಗೆ. ಈ ನಾಗಪಾಶನ ತೆಗಿಬೇಕು ಅಂತಂದರೆ ಇದಕ್ಕೆ ಗಾರುಡಿ ವಿದ್ಯೆ ಕಲ್ತಿರ್ತಕ್ಕಂಥವ್ರು ಮಾತ್ರ ಈ ನಾಗಪಾಶನ ತೆಗಿತಾರೆ. ಹಾಗೆ ಸರ್ಪಶಾಪ, ಸರ್ಪದೋಷ, ಕಾಳ ಸರ್ಪದೋಷ, ಕುಲನಾಗ ಸರ್ಪದೋಷನ ಇವನ್ನ ನಾವು ಯಂತ್ರ, ತಂತ್ರ, ಮಂತ್ರದ ಮುಖಾಂತರ, ಸಾಧನೆಗಳ ಮುಖಾಂತರ ನಾವು ತೆಕ್ಕೊಬೋದು. ಕೆಲವೊಂದು ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಂತ್ರಗಳಿದೆ. ಆ ಮಂತ್ರಗಳನ್ನು ನೀವು ಜಪ ಮಾಡಿ, ಸಾಧನೆಯನ್ನು ಮಾಡಿ, ನಿಮಗಿರ್ತಕ್ಕಂತಹ ಸರ್ಪದೋಷವನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು. ಅದು ಏನಪ್ಪ ಸಮಸ್ಯೆ ಅಂದರೆ, ಆ ಮಂತ್ರಗಳನ್ನು ಜಪ ಮಾಡಿದಾಗ ಏನಾಗುತ್ತೆ, ಆಕರ್ಷಣೆ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಹಾವುಗಳು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ, ಅಥವಾ ನಿಮ್ಮ ಮನೆಯ ಹೊರಗಡೆ ಅಕ್ಕಪಕ್ಕ ಕಾಣಿಸ್ಕೊಳ್ಳುತ್ತೆ. ಆ ಮಂತ್ರಗಳ ಶಕ್ತಿನೇ ಆಗಿರ್ತದೆ. ಆ ಮಂತ್ರ ಜಪ ಮಾಡ್ತಾ ಸಾಧನೆ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಹಾವುಗಳು, ಸರ್ಪಗಳೆಲ್ಲ ಆಕರ್ಷಣೆಯಾಗಿ ಮನೆ ಒಳಗಡೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದು ತುಂಬ ಕಷ್ಟ ಇರೋದ್ರಿಂದ ಅದು ಎಲ್ಲರೂ ಮಾಡೋಕ್ಕಾಗಲ್ಲ. ಕೆಲವರು ಸಾಧಕರು ಮಾತ್ರ ಆ ಒಂದು ಸಾಧನೆಗಳನ್ನು ಮಾಡಬಹುದು. ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನಾನು ನವನಾಗ ಸ್ತೋತ್ರ ಕೊಡ್ತಾಯಿದ್ದೀನಿ. ಅಂದರೆ ನಮ್ಮ ಇಡೀ ನಾಗಕುಲ, ಸರ್ಪಕುಲ ಏನಿದೆ, ಇದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ 9 ನಾಗಗಳು ಬರ್ತದೆ.
9 ಸರ್ಪಗಳು ಬರ್ತದೆ. 9 ನಾಗಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಕೊಡ್ತಾಯಿದ್ದೀನಿ. ಅಂದರೆ ಈ ಸ್ತೋತ್ರವನ್ನು ಹೇಳೋದ್ರಿಂದ ಅವು ಶಾಂತವಾಗುತ್ತೆ. ಸ್ತೋತ್ರ ಬೇರೆ, ಮಂತ್ರ ಬೇರೆ, ನಾಮಸ್ಮರಣೆ ಬೇರೆ, ಈ ಥರ ಬೇರೆ ಬೇರೆ ಬರ್ತದೆ. ಹಾಗಾಗಿ ಇಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ಸ್ತೋತ್ರ. ಓಕೆನಾ? ಇಲ್ಲಿ ನಾನು 9 ನಾಗಗಳ ಹೆಸರನ್ನ ಹೇಳ್ತಾ ಹೋಗ್ತಾ ಇರ್ತೀನಿ. ಇಲ್ಲಿ ಆದಿಶೇಷ ಅಂತಕ್ಕಂತಹ ಒಂದು ನಾಗ ಬರುತ್ತೆ. ಆದಿಶೇಷ ಇವರು ವಿಷ್ಣುವಿನ ಒಂದು ಆಸನ. ಈ ಆದಿಶೇಷನನ್ನು ಪೂಜೆ ಮಾಡೋದ್ರಿಂದ ನಮಗೆ ರಕ್ಷಣೆ ಸಿಗುತ್ತೆ, ಸುರಕ್ಷಾ ಕವಚ ಸಿಗುತ್ತೆ, ಆಮೇಲೆ ಒಂದು ಸ್ಥಿರತೆ ಸಿಗುತ್ತೆ, ಒಂದು ನೆಲೆ ಸಿಗುತ್ತೆ ನಮಗೆ. ಅಂದರೆ ಸುಮಾರು ಜನ ನೆಲೆ ಇಲ್ಲದೇ ಅಲ್ದಾಟ ಮಾಡ್ತಾಯಿದ್ದಾರೆ, ಅಂಥವ್ರಿಗೆ ಒಂದು ನೆಲೆ ಸಿಗುತ್ತೆ ಈ ಆದಿಶೇಷನ ಪೂಜೆ ಪುನಸ್ಕಾರ ಸಾಧನೆ ಮಾಡೋದ್ರಿಂದ. ನೆಕ್ಸ್ಟು ಅನಂತ, ಅಂದರೆ ಇದಕ್ಕೆ ಕಾರ್ಕೋಟಕ ನಾಗ ಅಂತಲೂ ಕರೀತಾರೆ. ಅನಂತ ನಾಗ. ಈ ಅನಂತ ನಾಗನನ್ನು ನಾವು ಪೂಜೆ ಮಾಡೋದ್ರಿಂದ, ಸಾಧನೆ ಮಾಡೋದ್ರಿಂದ ಭಯದಿಂದ ಮುಕ್ತಿ ಆಗ್ಬೋದು. ಶತ್ರು ಭಯ, ಚೋರ ಭಯ, ಭೂತ ಪ್ರೇತಗಳ ಭಯ ಇರ್ತದಲ್ವಾ, ಅಂಥವರು ಈ ಅನಂತ ನಾಗನನ್ನು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನೀವು ಭಯದಿಂದ ಮುಕ್ತರಾಗ್ತೀರ. ಅಂದರೆ ಧೈರ್ಯ ಬರುತ್ತೆ ನಿಮಗೆ. ನೆಕ್ಸ್ಟು ಬಂದ್ಬಿಟ್ಟು ವಾಸುಕಿ ನಾಗ. ವಾಸುಕಿ ಅಂದರೆ ಯಾರಿಗೆ ಈ ಬುದ್ಧಿ, ಜ್ಞಾನ ಮತ್ತು ಶಿಕ್ಷಣ ಇವನ್ನ ಕೊಡ್ತಕ್ಕಂಥವನು ವಾಸುಕಿ ನಾಗ. ಅಂದರೆ ಇದು ವಿದ್ಯಾರ್ಥಿಗಳಿಗೆ ತುಂಬ ಸಹಾಯವಾಗುತ್ತೆ. ಈ ವಾಸುಕಿ ನಾಗನನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ಲೋಕಗಳ ಜ್ಞಾನ ಸಿಗುತ್ತೆ. ವಿದ್ಯೆ, ಬುದ್ಧಿ, ಜ್ಞಾನ ಇವೆಲ್ಲ ಸಿಗುತ್ತೆ ಯಾರನ್ನ ವಾಸುಕಿ ನಾಗನನ್ನು ನಾವು ಪೂಜೆ ಪುನಸ್ಕಾರ ಮಾಡೋದ್ರಿಂದ. ನೆಕ್ಸ್ಟು ಪದ್ಮನಾಗ. ಈ ಪದ್ಮನಾಗನನ್ನು ನಾವು ಆರಾಧನೆ ಮಾಡೋದ್ರಿಂದ ಮದುವೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಸಂಮೋಹಿನಿ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಮದುವೆ ಆದ ಮೇಲೆ ದಾಂಪತ್ಯ ಜೀವನ, ಅಂದರೆ ಇಲ್ಲಿ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ನೀವು ಪದ್ಮನಾಗನನ್ನು ಪೂಜೆ ಮಾಡಿ ಆರಾಧನೆ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಧೃತರಾಷ್ಟ್ರ ನಾಗ. ಈ ಧೃತರಾಷ್ಟ್ರ ನಾಗನನ್ನು ನೀವು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಸಂಬಂಧಗಳು ವೃದ್ಧಿಯಾಗುತ್ತೆ. ಅಂದರೆ ನಿಮಗೆ ಸಂಬಂಧಗಳಲ್ಲಿ ಒಡಕಿದ್ರೆ ಅಥವಾ ಸಂಬಂಧಗಳಲ್ಲಿ ನಿಮಗೆ ಮುನಿಸು ಇದ್ದರೆ ಅಥವಾ ಜಗಳಗಳಾಗ್ತಾಯಿದ್ರೆ, ಪ್ರೀತಿ ಪ್ರೇಮ ಇಲ್ಲದೇ ಇರ್ತಕ್ಕಂತಹ ವ್ಯಕ್ತಿಗಳು ಧೃತರಾಷ್ಟ್ರ ನಾಗನನ್ನು ಆರಾಧನೆ ಮಾಡಬೇಕು, ಸಾಧನೆ ಮಾಡಬೇಕು. ನೆಕ್ಸ್ಟು ಬಂದ್ಬಿಟ್ಟು ಶಂಖಪಾಲ ನಾಗ ಅಂತ. ಈ ಶಂಖಪಾಲ ನಾಗನನ್ನು ಪೂಜೆ ಪುನಸ್ಕಾರ ಮಾಡೋದ್ರಿಂದ ವಿದೇಶಿ ಯಾತ್ರೆ, ತೀರ್ಥಯಾತ್ರೆ, ಸುತ್ತಾಟ, ಅಂದರೆ ಬೇರೆ ಬೇರೆ ನಮ್ಮ ಸ್ಥಳ ಬಿಟ್ಟು ಬೇರೆ ಸ್ಥಳನ ಸುತ್ತಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅಲ್ಲಿ ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು, ವಿದೇಶ ಯಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ನಿಧಿ, ರಕ್ಷಣೆ, ಸಂಪತ್ತು, ಐಶ್ವರ್ಯ ಇವೆಲ್ಲವನ್ನು ಕಾಯ್ತಕ್ಕಂಥವನು ಶಂಖಪಾಲ ನಾಗ. ಹಾಗಾಗಿ ನಾವು ಶಂಖಪಾಲ ನಾಗನನ್ನು ನಾವು ಆರಾಧನೆ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಬಲ ನಾಗ ಅಂತ ಹೇಳ್ತಾರೆ. ಕಂಬಲ ನಾಗ ಅಂದರೆ ಯಾರಿಗೆ ದೀರ್ಘವಾದ ಕಾಯಿಲೆಗಳಿದೆ, ರೋಗಗಳಿದೆ, ಮಾನಸಿಕ ಕಾಯಿಲೆಗಳಾಗಿರ್ಬೋದು ಅಥವಾ ದೈಹಿಕ ಕಾಯಿಲೆಗಳಾಗಿರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರಬಹುದು, ಈ ಕಂಬಲ ನಾಗರನ್ನು ನೀವು ಆರಾಧನೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಈ ಕಾಯಿಲೆಗಳು, ರೋಗಗಳು ವಾಸಿಯಾಗುತ್ತೆ. ಅಂದರೆ ಹಾಸ್ಪಿಟ್ಲಲ್ಲಿ ವಾಸಿ ಆಗದೇ ಇರ್ತಕ್ಕಂತಹ ಕಾಯಿಲೆಗಳು ಕಂಬಲ ನಾಗನನ್ನು ಪೂಜೆ ಮಾಡೋದ್ರಿಂದ ಅದು ವಾಸಿಯಾಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ತಕ್ಷಕ ನಾಗ ಅಂತ ಹೇಳ್ತಾರೆ. ತಕ್ಷಕ ನಾಗನಿಂದ ನಮಗೇನು ಸಿಗುತ್ತೆ ಅಂದರೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ, ಸಾಲಗಾರ ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ. ಜೊತೆಗೆ ಹಿತಶತ್ರುಗಳು ಅಂತ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಮೋಸ ಮಾಡ್ತಕ್ಕಂಥವ್ರು ಹಿತಶತ್ರುಗಳು, ಅವರಿಂದನೂ ಸಹ ನಮಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಶತ್ರು ಭಯ, ಸಾಲಗಾರರ ಭಯ, ಹಿತಶತ್ರುಗಳ ಒಂದು ಸಮಸ್ಯೆ ಇವೆಲ್ಲ ಇರ್ತಕ್ಕಂಥವರು ಇವರು ತಕ್ಷಕ ನಾಗನನ್ನು ಪೂಜೆ ಪುನಸ್ಕಾರ ಮಾಡಿ ಹೋಲಿಸ್ಕೊಳ್ಬೇಕು. ನೆಕ್ಸ್ಟು ಕಾಳಿಯ ಅಂತ ಹೇಳ್ತಾರೆ, ಕಾಳಿಯ ನಾಗ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಕಾಳಿಂಗ ಸರ್ಪ ಅಂತಲೂ ಸಹ ಹೇಳ್ತಾರೆ. ಅಂದರೆ ಈ ಕಾಳಿಯನ ಆರಾಧನೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಈ ಕೆಟ್ಟ ಶಕ್ತಿಗಳಿಂದ, ಅಂದರೆ ನೆಗೆಟಿವ್ ಎನರ್ಜಿ ಇರ್ತದಲ್ವಾ, ಕೆಲವು ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇರ್ತದೆ, ಋಣಾತ್ಮಕ ಶಕ್ತಿಗಳಿಂದ ತುಂಬಿಕೊಂಡಿರ್ತದೆ ಆ ಮನೆ, ಕಟ್ಟ ದರಿದ್ರ ಆಗಿರ್ತದೆ ಆ ಮನೆ. ಹಾಗೆಯೇ ವ್ಯಕ್ತಿಗಳಲ್ಲೂ ಸಹ ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿಸ್ ಎಲ್ಲ ತುಂಬಿಕೊಂಡಿರ್ತದೆ. ಕಾಳಿಂಗ ಸರ್ಪ ನಾಗನನ್ನು ನಾವು ಆರಾಧನೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಏನಾಗುತ್ತಂದರೆ ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಋಣಾತ್ಮಕ ಶಕ್ತಿಗಳು
ನೆಗೆಟಿವ್ ಎನರ್ಜಿ, ನಮ್ಮ ದೇಹದಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜೀಸ್ ಎಲ್ಲ ನಮ್ಮನ್ನು ಬಿಟ್ಟು ಆಚೆ ಹೊರಟೋಗುತ್ತೆ. ದ್ವಾಪರ ಯುಗದಲ್ಲಿ ಈ ಕಾಳಿಂಗ ಏನು ಮಾಡ್ತಂತಂದರೆ ಯಮುನಾ ನದಿ ಒಳಗಡೆ ಹೋಗಿ ಸೇರಿಕೊಂಡು ಅಲ್ಲಿ ವಿಷ ಕಾರ್ತಾಯ್ತಂತೆ. ಆ ವಿಷ ಪೂರಿತ ನೀರನ್ನು ಕುಡಿದಂತಹ ಯಮುನಾ ಅಕ್ಕಪಕ್ಕದ ಜನಗಳೆಲ್ಲ ಸತ್ತೋಗ್ತಿದ್ರಂತೆ. ಆಗ ಬಂದೆಲ್ಲ ಕೃಷ್ಣನಿಗೆ ಹೇಳ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಆ ಕಾಳಿಂಗ ಸರ್ಪದ ಮೇಲೆ ನೃತ್ಯವನ್ನು ಮಾಡಿ ಮರ್ದನ ಮಾಡಿ ಅದನ್ನು ಆ ನದಿ ಬಿಟ್ಟು ಬೇರೆ ಕಡೆ ಹೋಗೋ ಥರ ಓಡಿಸ್ತಾ ಅಂತ ಹೇಳ್ತಾರೆ. ಆಗ ಅದು ಹೋಗಿ ಆ ಯಮುನಾ ನದಿಯನ್ನು ಬಿಟ್ಟು ಸಮುದ್ರದಲ್ಲಿ ಹೋಗಿ ಸೇರಿಕೊಳ್ತು ಅಂತ ಹೇಳ್ತಾರೆ. ಈ ರೀತಿಯ ಒಂದು ಕಥೆ ಇದೆ. ಹಾಗಾಗಿ ವೀಕ್ಷಕರೇ, ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ನಾಗ ದೇವತೆಗಳ ಒಂದು ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಅಥವಾ ಒಟ್ಟಿಗೆ ನೀವು 9 ನಾಗಗಳನ್ನು ಸಹ ನೀವು ಪೂಜೆ ಮಾಡ್ಬೋದು. ನವನಾಗ ಪೂಜಾ, ನವನಾಗ ಸ್ತೋತ್ರ ಅಂತ ಹೇಳ್ತಾರೆ. ಅದನ್ನು ನಿಮಗೆ ಮುಂದೆ ಕೊಟ್ಟಿದ್ದೀನಿ. ಇದನ್ನು ನೀವು ಜಪ ಮಾಡಿ. ನಾಳೆ ನಾಗಪಂಚಮಿ ಇದೆ. ಆ ನಾಗಪಂಚಮಿ ದಿನ ನಿಮ್ಮ ಶಾಸ್ತ್ರಾನುಸಾರ ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಏನು ಮಾಡ್ತೀರೋ ಮಾಡಿ ಪೂಜೆ ಪುನಸ್ಕಾರಗಳನ್ನು. ಅದ್ರ ಜೊತೆಗೆ ಈ ನವನಾಗ ಸ್ತೋತ್ರವನ್ನು ಪಠನೆ ಮಾಡಿ. ಈ ನವನಾಗ ಸ್ತೋತ್ರ ಈ ರೀತಿ ಇದೆ: ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೆ ಪಠೇ ನಿತ್ಯಂ ಪ್ರಾತಃಕಾಲೆ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಠನೆ ಮಾಡಿ. ಹಾಗೇನಾಗುತ್ತೆ, ಸರ್ಪದೋಷ, ನವನಾಗಗಳು ಶಾಂತಿ ಆಗ್ತಾರೆ. ಹಾಗೇನಾಗುತ್ತೆ, ನಿಮ್ಗಿರ್ತಕ್ಕಂಥ ಸರ್ಪದೋಷ, ಸರ್ಪಶಾಪ ಇವೆಲ್ಲ ನಿಮಗೆ ಬಿಟ್ಟೋಗುತ್ತೆ, ಕಡಿಮೆ ಆಗುತ್ತೆ ನಿಮಗೆ. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.